ಬೆಳಕಿನಲ್ಲಿ ನಾವೆಲ್ಲ ಹಾಡಿದ್ವಿ, ಕುಣಿದ್ವಿ, ಕುಪ್ಪಳಿಸಿದ್ವಿ, ನಡು ರಾತ್ರಿಯವರೆಗೆ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಿದ್ವಿ. ಆದರೆ ಈ ಬೆಳಕಿಗಾಗಿ ತಮ್ಮದೆಲ್ಲವನ್ನ ಕಳೆದುಕೊಂಡವರು ಮಾತ್ರ ಇನ್ನೂ ಕತ್ತಲಲ್ಲಿದ್ದಾರೆ. ಕಳೆದ 25 ವರ್ಷಗಳಿಂದ ಅವರು ಹೊಸ ವರ್ಷವನ್ನ ಆಚರಿಸಲೇ ಇಲ್ಲ. ಸರ್ಕಾರ ಮಾಡಿದ ಮಹಾ ಮೋಸದಿಂದ ಕಳೆದ 25 ವರ್ಷಗಳಿಂದ ಅವರು ಅತ್ಯಂತ ಹೀನಾಯವಾದ ಬದುಕು ಸಾಗಿಸ್ತಿದ್ದಾರೆ. ಹಾಗಾದ್ರೆ ಆ ನತದೃಷ್ಟ ತ್ಯಾಗಮಯಿಗಳು ಯಾರು? ಅವರು ಎಲ್ಲಿದ್ದಾರೆ? ಸರ್ಕಾರ ಮಾಡಿದ ಮಹಾ ಮೋಸ ಏನು? ಅದನ್ನೆಲ್ಲ ತಿಳಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಬೆಳಕು ಕೊಟ್ಟವರ ಬಾಳಿಗೆ ಬೆಂಕಿ ಹಾಕಿದ್ರು, ನೆಲ ಕೊಟ್ಟವರಿಗೆ ಕಕ್ಕಸ ನೀರು ಕುಡಿಸಿದ್ರು, ಬದುಕು ಕೇಳಿದವರ ಒಡಲಿಗೆ ಬಾಂಬ್ ಬಿಟ್ರು. ಹೌದು, ಇಂಥ ಘೋರ ಅನ್ಯಾಯಕ್ಕೆ ಒಳಗಾದವರು ಮತ್ತಾರೂ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ರಾಮನಗರದ ಮಂದಿ. ಇದುವೇ ರಾಮನಗರ. ಇದು ಇಲ್ಲಿನ ಮಂದಿಯ ಸ್ವಂತ ಊರಲ್ಲ. ಇವರ ಸ್ವಂತ ಊರು ಸೂಪ ಎಂಬ ಸುಂದರ ಸಂಪದ್ಭರಿತ ನಾಡು. ಅಲ್ಲಿ ಇವರೆಲ್ಲ ಯಾವುದೇ ಸಮಸ್ಯೆ ಸಂಕಷ್ಟ ಇಲ್ಲದೆ ಸುಖವಾಗಿ ಬಾಳುತ್ತಿದ್ದರು. ನಮ್ಮದು ಸುಪಾದಲ್ಲಿ ನಮ್ಮದು ಭಾಳ ನೀರಿತ್ತು, ಎರಡು ಕಡೆ ಹೊಳೆ ನೀರಿತ್ತು, ಎರಡು ಪೀಕ್ದು ಜಮೀನಿತ್ತು. ಬಿಸಿಲಾಗಿ ಒಂದು, ಮಳೆಗಾಲದ ಒಂದು, ಎರಡು ಪೀಕ್ ನಮಗೆ ಅಲ್ಲೇ ಸಿಗ್ತಿತ್ತು. ಇಲ್ಲಿ ಏನೂ ಇಲ್ಲ. 1972ರಲ್ಲಿ ಕಾಳಿ ನದಿ ಯೋಜನೆಯ ಭಾಗವಾಗಿ ಸೂಪ ಜಲವಿದ್ಯುದಾಗರವನ್ನು ನಿರ್ಮಿಸಲು ನಿರ್ಧರಿಸಲಾಯಿತು. ಇದಕ್ಕೆ ಇವರ ಸುಂದರ ಊರನ್ನೇ ಬಲಿ ಕೊಡಲಾಯಿತು. ಬಲಿ ಕೊಡುವ ಮುನ್ನ ಇವರಿಗೆ ಸರ್ಕಾರ ಭರವಸೆಯ ಮಹಾಪೂರವನ್ನೇ ಹರಿಸಿತು. ಅವುಗಳಲ್ಲಿ ಮುಖ್ಯವಾದವು ಇಂತಿವೆ ನೋಡಿ. ಸಕಲ ಸೌಕರ್ಯ ಸೌಲಭ್ಯಗಳುಳ್ಳ ರಾಮನಗರ ಎಂಬ ರಾಮರಾಜ್ಯದ ಸ್ಥಾಪನೆ, ಕೈ ತುಂಬ ಪರಿಹಾರ ನೀಡೋ ಭರವಸೆ ನೀಡಿದ್ರು. ಇವರು ಕಳಕೊಂಡ ಜಮೀನಿಗೆ ಪರ್ಯಾಯವಾಗಿ ಫಲವತ್ತಾದ ಜಮೀನು, ಪ್ರತಿ ಮನೆಗೆ ಉಚಿತ ವಿದ್ಯುತ್, ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗದ ಭರವಸೆ. ಕಾಡಿನ ನಡುವೆ ಬದುಕುತ್ತಿದ್ದ ಇವರಿಗೆ ಇನ್ನಿಲ್ಲದ ಆಸೆ ತೋರಿಸಿದ್ರು. ಮೊದಲೇ ಇವರು ಅಕ್ಷರಾಭ್ಯಾಸ ಇಲ್ಲದ ಬುಡಕಟ್ಟು ಮಂದಿ. ಜನಪ್ರತಿನಿಧಿಗಳ ಭರವಸೆ ಹಾಗೂ ಸರ್ಕಾರಿ ಅಧಿಕಾರಿಗಳ ಒತ್ತಡಕ್ಕೆ ಮಣಿದ್ರು. ತಾವು ಹುಟ್ಟಿ ಬೆಳೆದ ಆ ಸುಂದರ ತಾಯ್ನೆಲವನ್ನು ವಿದ್ಯುತ್ ಉತ್ಪಾದನೆಗಾಗಿ ನೋವಿನಿಂದಲೇ ಬಲಿ ಕೊಟ್ರು. ಸರ್ಕಾರ ಆದೇಶ ದೇವರ ಆದೇಶ ಅಂತ ತಿಳ್ಕೊಂಡು ಒಂದು ಯೋಜನೆಗೆ ನಮ್ಮದು ತ್ಯಾಗ ಬಲಿದಾನ ಆಗ್ತದೆ, ನಾವೇನಾದ್ರು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಜೀವನದಲ್ಲಿ ಬಂದಾಗ ಅದು ತನ್ನ ಸರ್ವಸ್ವವನ್ನು ಕಳ್ಕೊಂಡು ರಾಮನಗರಕ್ಕೆ ಬಂದರು. 1972ರಲ್ಲಿ ಯೋಜನೆಗೆ ಚಾಲನೆ. 1972ರಲ್ಲಿ ಸೂಪ ಜಲವಿದ್ಯುತ್ ಯೋಜನೆಗೆ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಚಾಲನೆ ನೀಡಿದ್ರು. ಯೋಜನೆಯ ಮೊದಲ ಹಂತವಾಗಿ 1981ರಲ್ಲಿ 1113 ಕುಟುಂಬವನ್ನು ರಾಮನಗರಕ್ಕೆ ಸ್ಥಳಾಂತರಿಸಲಾಯಿತು. ಇವರು ತಮ್ಮದೆಲ್ಲವನ್ನ ತ್ಯಾಗ ಮಾಡಿ ಇಲ್ಲಿಗೆ ಬಂದ್ರು. ಕಾದಿತ್ತು ಭಾರೀ ಆಘಾತ. ಹೊಸ ಆಶಯದೊಂದಿಗೆ ರಾಮನಗರಕ್ಕೆ ಬಂದ ಸೂಪ ಮಂದಿಗೆ ಆಘಾತದ ಮೇಲೆ ಆಘಾತವೇ ಕಾದಿತ್ತು. ಸರ್ಕಾರ ಇವರಿಗೆ ಕೈ ತುಂಬ ಪರಿಹಾರ ಕೊಡೋ ಭರವಸೆ ನೀಡಿತ್ತು. ಆದರೆ ಕೊಟ್ಟಿದ್ದು ಎಷ್ಟು ಗೊತ್ತಾ? ಎಕರೆಗೆ ಬರೀ 3,000 ರೂಪಾಯಿ. ಪರಿಹಾರಧನ ಬರೇ 3,000 ಕೊಟ್ಟಿದ್ದಾರೆ ಮೇಡಮ್. ಈ ಕಂಪೇರ್ ಟು ಕೋಡ್ಸಳ್ಳಿ ಪ್ರಾಜೆಕ್ಟ್, ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಕೋಟ್ಯಾಂತರ ರೂಪಾಯಿವಾಗಿ ಸಿಕ್ಕಿದೆ. ಕೋಡ್ಸಳ್ಳಿದವ್ರಿಗೆ ಬರೇ ನಮಗೆ 3,000 ಎಕರೆ ಹಂಗೆ ಕೊಟ್ಟಿದ್ದಾರೆ. ಈ ವ್ಯತ್ಯಾಸ ಬಹಳ ಆಗಿದೆ.
3,000 ರೂಪಾಯಿ 1 ಎಕರೆ ಜಮೀನಿದ್ದವನಿಗೆ, ಇನ್ನು 3, 4, 5, 6, 7 ಗುಂಟೆ ಇದ್ದವನಿಗೆ 300, 400, 500 ರೂಪಾಯಿ. ಎಂಥ ದುರಂತ ನೋಡಿ. ಈ ಪರಿಹಾರ ಹಣದಲ್ಲಿ ಆ ಅಮಾಯಕ ತನ್ನ ಮನೆ ನಿರ್ವಹಿಸಬೇಕು, ಮನೆ ಕಟ್ಟಬೇಕು, ಭವಿಷ್ಯ ರೂಪಿಸ್ಕೊಳ್ಬೇಕು. ನಾನೊಂದು ಅಧಿಕಾರಿಗಳಿಗೆ ಮತ್ತು ಜನನಾಯಕರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇಷ್ಟು ಪರಿಹಾರ ಕೊಟ್ರೆ ಅವರು ಜೀವನ ನಡೆಸಕ್ಕಾಗುತ್ತಾ? 1985-86ರಲ್ಲಿ ಇದೇ ಕಾಳಿ ನದಿಗೆ ಕದ್ರಾ ಕೊಡ್ಸಳ್ಳಿ ಅಣೆಕಟ್ಟು ನಿರ್ಮಾಣ ಮಾಡಲಾಯಿತು. ಆಗ ಮುಳುಗಡೆಯಾದ ಪ್ರದೇಶದ ಮಂದಿಗೆ ಲಕ್ಷಾಂತರ ರೂಪಾಯಿ ಪರಿಹಾರ ನೀಡಲಾಯಿತು. ಹೇಗಿದೆ ನೋಡಿ ನಮ್ಮ ಸರ್ಕಾರದ ನೀತಿ. ಬಡವರ ಅಮಾಯಕರ ಕಣ್ಣಿಗೆ ಸುಣ್ಣ, ಬಲ್ಲವರ ಕಣ್ಣಿಗೆ ಬೆಣ್ಣೆ. ಮೋಸ ಮಾಡಿತು ಕೆಪಿಸಿ. ರಾಮನಗರ ಎಲ್ಲ ಸೌಲಭ್ಯಗಳನ್ನೊಳಗೊಂಡ ರಾಮರಾಜ್ಯದಂತಿರುತ್ತೆ ಅಂತ ಸೂಪ ಮಂದಿ ಕನಸು ಕಂಡಿದ್ರು. ಆದ್ರೆ ಅವರ ಕನಸೆಲ್ಲ ನುಚ್ಚುನೂರಾಯಿತು. ಯಾಕಂದ್ರೆ ಒಪ್ಪಂದದ ಪ್ರಕಾರ ಕರ್ನಾಟಕ ವಿದ್ಯುತ್ ನಿಗಮ ರಾಮನಗರದಲ್ಲಿ ಮಾದರಿ ಲೇಔಟ್ ನಿರ್ಮಿಸಿ ಎಲ್ಲ ಸೌಲಭ್ಯ ಒದಗಿಸಬೇಕಿತ್ತು. ಆದ್ರೆ ಕೆಪಿಸಿ ಅದ್ಯಾವ ಸೌಲಭ್ಯವನ್ನು ಒದಗಿಸದೆ ಬರಡು ನೆಲವನ್ನ ಇವರಿಗೆ ಒಪ್ಪಿಸಿ ಮೋಸ ಮಾಡಿತು. कुड़ने नीर पीने को पानी नहीं और कौन सा भी इधर काम अभी तक हुआ नहीं। अभी पंचायत को हैंडल वर्क करके 15 बरस हुआ और पंचायत का काम करता नहीं, इधर क्या भी काम करता नहीं। ಕೆಪಿಸಿ ನಿರಾಶ್ರಿತರಿಗೆ ಮನೆ ಕಟ್ಟಲು ಒಂದೊಂದು ನಿವೇಶನ ನೀಡಬೇಕಿತ್ತು. ಅಲ್ಲೂ ಈ ಅಧಿಕಾರಿಗಳು ಭಾರಿ ಗೋಲ್ಮಾಲ್ ಮಾಡಿ ಕೆಲವರಿಗೆ ನಿವೇಶನ ಕೊಟ್ಟು ಇನ್ನು ಕೆಲವರಿಗೆ ನೀಡದೆ ವಂಚಿಸಿತು. ಭಾಳಷ್ಟು ಅನ್ಯಾಯ ಆಗಿದೆ. ಬಡವರಿಗೆ ಎಷ್ಟು ಏನು ಸಿಗಬೇಕಾಗಿತ್ತು ಅದೆಲ್ಲ ಸಿಕ್ಕಿಲ್ಲ. ಇಲ್ಲಿ ಆಶ್ರಯ ಯೋಜನೆ ಎಲ್ಲ ಆಗಿದೆ, ಅದ್ರ ಯಾರ ಹತ್ರ ಮನೆ ಇದೆ ಅವರಿಗೆ ಆಗಿದೆ. ಯಾರಿಗೆ ಆಗಬೇಕಾಗಿತ್ತು ಅವ್ರ ಜೊತೆ ಆಗಿಲ್ಲ. ಇನ್ನು ಇವರಿಗೆ ನೀಡಿದ ಪರ್ಯಾಯ ಜಮೀನಿನ ಕತೆ ಹೇಳದೇ ಇರೋದೇ ಲೇಸು. ಮತ್ತು ಭೂಮಿ ಒಳಗೆ ಒಂದು ಭತ್ತ ಬರೋಂಗಿಲ್ಲ. ಮಳೆಗಾಲದಲ್ಲಿ ಏನೂ ಇದೆ ನೋಡ್ರಿ, ಭೂಮಿ ಇದೆ, ಈ ಥರದ ಭೂಮಿ ಏನೂ ಬರೋಂಗಿಲ್ಲ. ಈ ಭೂಮಿಗೆ ಸರಿಯಾಗಿ ಹುಲ್ಲು ಬರೋಂಗಿಲ್ಲ. ಭತ್ತ ಬಿಡ್ರಿ ನೀವು, ಭತ್ತದ್ದು ಬಿಡ್ರಿ ಹುಲ್ಲು ಬರೋಂಗಿಲ್ಲ ನೋಡ್ರಿ. ಇದೇ ಸಲುವಾಗಿ ಇದೇ ಭೂಮಿ ಬಂಜರಿ ಇಟ್ಟಿದ್ದೀನಿ. ಈಗ ಈ ಜಮೀನನ್ನು ಮಕ್ಕಳು ಕ್ರಿಕೆಟ್ ಆಡಲು ಬಳಸುತ್ತಿದ್ದಾರೆ. ಇಲ್ಲಿಗೆ ಮುಗಿಯಲ್ಲ ಕರ್ನಾಟಕ ವಿದ್ಯುತ್ ನಿಗಮದ ಕರ್ಮಕಾಂಡ. ಇಷ್ಟೆಲ್ಲ ಮೋಸ ವಂಚನೆ ಮಾಡಿದ ಈ ಅಮಾಯಕರಿಗೆ ಸರ್ಕಾರ ಕಕ್ಕಸ ನೀರು ಕುಡಿಸುತ್ತಿದೆ. ಅದರ ವಿವರ ಕೊಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.